ಎಣ್ಣೆಗಳು ಜಾಸ್ತಿ ಬೇಕಾಗಿಲ್ಲ. 13-14% ಎಣ್ಣೆಗಳು ವಾರಕ್ಕೆ 1-2-3 ಸತಿ. ಸೊ ಡಾಕ್ಟರ್ ಖಾದರ್ ಹೇಳಿದ್ದಾರೆ ಒಳ್ಳೇದು ಅಂತ. ದೇಸಿರಿ ಆಯಿಲ್ ಪಾಪ ಅವ್ರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಂತ. ಬೋಂಡಾ ಬಜ್ಜಿ ಸ್ವೀಟ್ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಹೋಗಬೇಡಿ. ಎಣ್ಣೆ ಕೆಟ್ಟದ್ದಲ್ಲ, ರಿಫೈನ್ಡ್ ಆಯಿಲ್ಸ್ ಆರ್ ಬ್ಯಾಡ್. ನಿನ್ಗೆ ಬೇಕಾಗಿದ್ದಿಷ್ಟೇ, ಈ ಹುಲ್ಲು, ಈ ಧಾನ್ಯ, ಆ ಎಳ್ಳು, ಆ ಕಡ್ಡಿ ಕಸ ಅಷ್ಟೇ. ಬಟ್ ಸಮುದ್ರ ಗರ್ಭದಲ್ಲಿದ್ದ ತಿಮಿಂಗಳವನ್ನು ತಿಂತೀನಿ ಅನ್ನಕ್ಕೆ ಶುರು ಮಾಡಿದೀಯ ನೀನು. 2 ಚಮಚ ಕೊಬ್ಬರಿ ಎಣ್ಣೆ ಬೇಕಂದ್ರೆ ನೀವು 2 ತೆಂಗಿನಕಾಯಿ ತಿನ್ಬೇಕು. ಸೊ ಎಣ್ಣೆ ಯಾಕೆ ನಾನು ಅದೇ ತಿಂತೀನಿ ಅಂತ ಅವ್ರ ಪ್ರಶ್ನೆ. ಸೊ ನೀವು 2 ಚಮಚ ಎಣ್ಣೆ ಕುಡಿಸಿದ್ರೆ ನಿಮ್ಮ ಮಗು ಮೆಂಟಲಿ ರಿಟಾರ್ಡೆಡ್ ಅವರು ಬದಲಾವಣೆ ಮಾಡೋಕೆ ಶುರು ಆಗ್ತಾರೆ. ಸೊ ಆ ಮಗುನ ವಾಸಿ ಮಾಡ್ಕೋಬೇಕಂದ್ರೆ ನೀವು ದಿವಸ 3 ತೆಂಗಿನಕಾಯಿ ಮಗುಗೆ ತಿನ್ಸಕ್ಕಾಗತ್ತಾ? ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್, ಸರ್ಟನ್ ಮೆಥಡ್ಸ್ ವಿಚ್ ಅವರ್ ಎನ್ಸಿಸ್ಟರ್ಸ್ ಹ್ಯಾವ್ ಡೆವಲಪ್ಡ್. ನೀವು ಕೂತ್ಕೊಂಡು ತೆಂಗಿನಕಾಯಿ, ಎಳ್ಳು ನಿಮಗೆ ಎಣ್ಣೆ ಈಸ್ ದ ಅಲ್ಟಿಮೇಟ್ ಎಣ್ಣೆ ಅಂತಾರೆ. ತಿಲಾಂಜಲಿ ಹಾಡೋದಂದ್ರೆ ಗೊತ್ತಾ ನಿಮಗೆ ಕತೆ? ನಮ್ಮ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದ ಸತ್ರೆ ಬಾಯಿಗೆ ಎಳ್ಳು ಹಾಕಿ ನಾರಾಯಣ ನಾರಾಯಣ ಅಂತಾರೆ. ಯಾಕೆ? ಎಳ್ಳಿನಲ್ಲಿ ಒಂದು ಫ್ಯಾಟಿ ಆಸಿಡ್ ಇದೆ ದಟ್ ಕ್ಯಾನ್ ಆಕ್ಚುಲಿ ರಿಯಾಕ್ಟಿವೇಟ್ ಬಿಕಾಸ್ ಆಫ್ ಟ್ರಾನ್ಸ್-ಸಿಸ್ ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಹೃದಯದ ಮಸ್ಕ್ಯುಲರ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಎಲ್ಲಾದರೂ ತಪ್ಪಿ ಬಿದ್ದೋಗಿದ್ರೆ ಇಟ್ ಕ್ಯಾನ್ ಜಸ್ಟ್ ಟಿಕ್ ಅಂತ ಕ್ಲಿಕ್ ಮಾಡ್ತಾ. ಇದೇ ಫ್ಯಾಟಿ ಆಸಿಡ್ ವೆನ್ ಹೈಬರ್ನೇಟಿಂಗ್ ಫ್ರಾಗ್ಸ್, ಹೈಬರ್ನೇಟಿಂಗ್ ಪೋಲಾರ್ ಬೇರ್ಸ್ ಯೂಸ್ ದಿಸ್ ಟಿಕ್. ಸೊ ಈಗ ನಾನು ಎಲ್ಲಿ ಹಾಕಿದ್ದೀನಿ, ಅವನು ಎದ್ದು ಬಂದಿಲ್ಲ ಅಂದ್ರೆ ನಿಜವಾಗ್ಲೂ ಸತ್ತಿದ್ದಾನೆ, ಎತ್ಕೊಂಡು ಹೋಗಯ್ಯ ಅಂತ. ಅದನ್ನಾನೇ ಎಳ್ಳು ಹಾಕೋದು ಅಂತಾರೆ, ತಿಲಾಂಜಲಿ ಅಂತಾರೆ. ಅಂದ್ರೆ ಈಗ ಸಭಾ ಕಾರ್ಯಕ್ರಮಗಳು ಬಂದಾಗ ತಿಲಾಂಜಲಿ ಅಂತ ನಮ್ಮ ಭರತನಾಟ್ಯಂ ಕ್ರಮದಲ್ಲಿ ಬರುತ್ತೆ. ಅದೊಂದು ಸಣ್ಣ ಹಾಡಿರ್ತಾರೆ, ಡಿಂಗ್ 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 ಅಂತ ಬಂದು ಅರ್ಥ ಆಯ್ತಾ? ಸೊ ತಿಲಾಂಜಲಿ ಅನ್ನೋದು ಆ ತಿಲ್ಲಲ್ಲಿ ಅಂದ್ರೆ ಜೀವವನ್ನಾನೇ ಪುನಶ್ಚೇತನಗೊಳಿಸ್ತಕ್ಕ, ಜೀವ ಕೊಡುತ್ತೆ ಅಂತ ಹೇಳ್ತಾ ಇಲ್ಲ, ಜೀವವನ್ನು ಪುನಶ್ಚೇತನ ಮಾಡತಕ್ಕಂಥ ಅದ್ಭುತವಾದ ಶಕ್ತಿ ಆ ಬದಲಾವಣೆ ಆಗ್ತಾ ಇರೋ ಸಿಸ್ ಟ್ರಾನ್ಸ್ ಆಯಿಲ್ ಅಲ್ಲಿ ಇದೆ. ಎಣ್ಣೆಗಳು ಜಾಸ್ತಿ ಬೇಕಾಗಿಲ್ಲ, ನಿಮಗೆ ರೀಪ್ಲೆನಿಶಿಂಗ್ ಬೇಕು. ನಿಮ್ಮ ಯಕೃತ್ತು ಪುನಶ್ಚೇತನಕ್ಕೆ ಬೇಕಾದ ಅಂಶ ಮೆದುಳು. ಸೊ 13-14% ಎಣ್ಣೆಗಳು ವಾರಕ್ಕೆ 1-2-3 ಸತಿ. ಸೊ ಡಾಕ್ಟರ್ ಖಾದರ್ ಹೇಳಿದ್ದಾರೆ ಒಳ್ಳೇದು ಅಂತ. ದೇಸಿರಿ ಆಯಿಲ್ ಪಾಪ ಅವ್ರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಂತ. ಬೋಂಡಾ ಬಜ್ಜಿ ಸ್ವೀಟ್ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಹೋಗಬೇಡಿ. ತಿನ್ರಿ, ಪೂರಿ ತಿನ್ರಿ ವಾರಕ್ಕೊಮ್ಮೆ, ಬೇಡ ಅಂತ ಇಲ್ಲ.